Hi guys, welcome to our another new vlog. It's first vlog of 2026. So we boys are back with another bang. ಗೈಸ್ ಆಕ್ಚುಲಿ ತುಂಬಾ ಗ್ಯಾಪ್ ಆಯ್ತು ನಮ್ದು. ನಾವು ನವೆಂಬರ್ ಅಲ್ಲಿ ಲಾಸ್ಟ್ ಮಾಡಿದ್ವಿ ಅನ್ಸುತ್ತೆ ವಿಡಿಯೋ. ತುಂಬಾ ಜನ ಕೇಳ್ತಿದ್ರು ಏನಕ್ಕೆ ಎಲ್ಲೋಗಿದ್ದಾರೆ ಊಟ ಬ್ರೋ ಅವರೆಲ್ಲ ಅಂತ. ಬಟ್ ತುಂಬಾ ಗ್ಯಾಪ್ ಆದ್ಮೇಲೆ ನಾವ್ ಇವತ್ತು ಮತ್ತೆ ಕುಕಿಂಗ್ ವಿಡಿಯೋಗೆ ಬಂದಿದೀವಿ. ಅದರಲ್ಲಿ ಇವತ್ತು ಸ್ಪೆಷಲ್ ಆಗಿ ಪೋರ್ಕ್ ಮಾಡುವ ಅಂತ ನ್ಯೂ ಇಯರ್ ಅಲ್ಲಿ ಹೊಸ ವಿಡಿಯೋ ಇದೆ ಆಕ್ಚುಲಿ. ಮತ್ತೆ ವಿಷಯ ಏನಂದ್ರೆ ಅದೇ ಎಲ್ರು ಊರಿಗೆ ಹೋಗಿದ್ರು. ಈಗ ನಾವು ನಿನ್ನೆ ಲಾಸ್ಟ್ ವೀಕ್ ಇಂದ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇಬ್ರು ಬರ್ಬೇಕಷ್ಟೇ ನಮ್ಮ ರೂಮ್ Actually ನಾಳೆಗೆಲ್ಲ ನಾಳೆ ಎಲ್ಲ ಬರ್ತಾರೆ. ಬಟ್ ಅವ್ರು ಬರೋದ್ರಿಂದ ಮುಂಚೆ ನಮಗೆ ಸ್ವಲ್ಪ ಆಸೆ ಆಯ್ತು ತಿಂದಿನ ತಿನ್ನು ಅಂತ. ಸೊ ಪ್ರಿನ್ಸನ್ ಅವರು ಹೇಗಿದ್ರು ಪೋರ್ ತಿಂತಾರೆ, ನಾವು ತಿನ್ನಲ್ಲ. So ನಮಿಗೂ ಆಸೆ ಆಯ್ತು. ಮತ್ತೆ ರೂಮ್ ಅಲ್ಲಿ ಮಾಡುವ ಅಂತ ಈಗೆಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಇದು ಸವಿತಾ ಬಫತ್ ಮಸಾಲ ಸ್ಪಾನ್ಸರ್ ಕೊಡ್ಲಿಲ್ಲ, ಬಟ್ ಸ್ಟಿಲ್ ಎಲ್ಲ ಕಟಿಂಗ್ ಎಲ್ಲ ರೆಡಿ ಆಗಿದೆ. ಕಟಿಂಗ್ ಮತ್ತೆ ಈರುಳ್ಳಿ ಎಲ್ಲ ರೆಡಿ ಆಗಿದೆ. ಸೊ ಇರುವಂತ ಇಂಗ್ರೀಡಿಯೆಂಟ್ಸ್ ಮೈಸಸ್. ಸೊ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡುವ. ಪೌಡರ್ಸ್, ಕುಕ್ಕರ್, ಈಗ ಸ್ಟಾರ್ಟ್ ಮಾಡುವ. ಗಾಯ್ಸ್, ನಾವಿಲ್ಲಿ ಎಲ್ಲ ಐಟಮ್ಸ್ ರೆಡಿ ಮಾಡಿದ್ದೀವಿ. ಸೊ ಪೋರ್ಕ್ ಎಲ್ಲ ಕ್ಲೀನ್ ಆಗಿದೆ. ಸೊ ಈಗ ಹಾಕ್ತಿದ್ದೀವಿ. ಎಲ್ಲ ಐಟಮ್ ಮಿಕ್ಸ್ ಮಾಡ್ಲಿಕ್ಕಿದೆ. ಸೊ ಪೋರ್ಕ್ ಹಾಕ್ತೀವಿ ಫಸ್ಟ್ಗೆ. ಒಂದೆರಡು ಪೀಸ್ ಬಿದ್ದಿದೆ. ಬಿದ್ದಿದೆ. ಫಸ್ಟಿಗೆ ಅರಿಶಿನ ಪುಡಿ, ಟರ್ಮರಿಕ್ ಹಾಕ್ತೀವಿ ನೀವು, ಅರಿಶಿನ ಹುಡಿ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಜೀರಾ ಪೌಡರ್ ನೆಕ್ಸ್ಟ್ಗೆ. ಸೊ ನೆಕ್ಸ್ಟ್ಗೆ ಕೊತ್ತಂಬರಿ ಪೌಡರ್ ಹಾಕ್ತಿದ್ದೀವಿ ನೆಕ್ಸ್ಟ್ಗೆ. ಎಸ್, ಇದು ಮೊಬೈಲ್ ಹಾಕ್ಬಾರ್ದು. ನೆಕ್ಸ್ಟ್ಗೆ ಸಾಲ್ಟ್, ಉಪ್ಪಿಗಿಂತ ರುಚಿ ಬೇರೆ ಯಾವುದಿಲ್ಲ. ಸೊ ಉಪ್ಪು ಹಾಕ್ತಿದ್ದೀವಿ. ಹಾಕ್ತೀವಿ ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ. ನೆಕ್ಸ್ಟ್ ಚಿಲ್ಲಿ ಹಾಕ್ತಿದ್ದೀವಿ, ಮೆಣಸಿನಕಾಯಿ. ಸೊ ಚಕ್ಕೆ, ಲವಂಗ ಮತ್ತೆ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ಹಣ್ಣಿನ ನೀರು, ಹುಣಸೆ ಹಣ್ಣಿನ ನೀರು ಹಾಕ್ತಿದ್ದೀವಿ. ಸೊ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಬೇಯಬೇಕು. ಆಗ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅಥೆಂಟಿಕ್ ಸವಿತಾ ಮಸಾಲ ಸ್ವಲ್ಪ ಈಗ ಮತ್ತೆ ಸ್ವಲ್ಪ ಮತ್ತೆ ಹಾಕು. ಕುಕ್ ಮಾಡುವಾಗ ಸ್ವಲ್ಪ ಹಾಕ್ಲಿಕ್ಕಿದೆ. ಅದಾದ್ರೆ ಫುಲ್ ಸೂಪರ್ ಮಿಕ್ಸ್ ಆಗ್ಬೇಕು. ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ತುಂಬಾ ಎಣ್ಣೆ ಇದ್ರಲ್ಲೇ ಬಿಡುತ್ತೆ. ಗೈಸ್, ಈಗ ಸ್ಟವ್ ಅಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಬಾಯ್ಲ್ ಆಗ್ಬೇಕು. ಮಿಕ್ಸ್ ಆಗ್ಬೇಕು ಇದು ಕರೆಕ್ಟ್ ಆಗಿ. ಅದ್ರದ್ದು ನೀರು ಬಿಡ್ತದೆ ಸ್ವಲ್ಪ ಎಣ್ಣೆ. ಸ್ವಲ್ಪ ಹೊತ್ತು, ಹಾಫ್ ಆನ್ ಅವರ್ ಅಲ್ಲಿ ಅದೇ ಸಾಲೆ ಘಮ ಘಮ ಬಫತ್ಸ್ ರೆಡಿ ರೆಡಿ ಆಗುತ್ತೆ. ಹೌದು. ಸೊ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬೋದು. ಪೂರ್ಣ ಈ ಗಂಟಲಲ್ಲಿ ಕಿಚ್ ಆಗಿದೆ. ಸೊ ಬಿಸಿ ಹೊಡಿತಾ ಇದೆ. ಬಿಸಿ ಕಮ್ಮಿ ಆಗಿದೆ ಕೆಳಗೆ, ಹೊಗೆ ಬರ್ತಿದೆ. ಅದಕ್ಕೆ ಸ್ವಲ್ಪ ಬಫತ್ ಹಾಕ್ಲಿಕ್ಕೆ. ಸೊ ಇದನ್ನ ನಾವೀಗ ಒಂದು ವಿಸಿಲ್ ತೆಗಿತೀವಿ. ನಮ್ಗೆ ಅಷ್ಟು ಆಗ್ತಿದೆ, ತಡ್ಕೊಳಿಕ್ ಆಗ್ತಿಲ್ಲ. ಒಂದು ವಿಸಿಲ್ ಹಾಕಿ ಅಲ್ಲೇ ಪರೋಟ ಹಾಕ್ಲಿಕ್ಕೆ ಹೋಗ್ಲಿಕ್ಕಿದೆ ಇವನಿಗೆ, ಪೂರ್ಣನಿಗೆ. ಒಂದು ಪೋರ್ಕ್ ಪರೋಟ ಜೊತೆಗೆ ಸ್ವಲ್ಪ ಪರೋಟ ಮತ್ತೆ ಸ್ವಲ್ಪ ನಾವು ಮ್ಯಾಂಗ್ಳೂರ್ ಸ್ಟೈಲ್ ಇದ್ದು ಬ್ರೌನ್ ರೈಸ್ ಇಟ್ಟಿದ್ದೀವಿ. ಬಾಯ್ಲ್ ಆಗ್ಲಿಕ್ಕೆ ಬಾಯ್ಲ್ ರೈಸ್. ಅದ್ರ ಜೊತೆ ತಿಂದ್ರೆ ಸ್ವರ್ಗಕ್ಕೆ 4 ಮೆಟ್ಲು ಹೇಳ್ತಾರೆ. 3 ಮೆಟ್ಲು ನಾವು ಆಡ್ತೀವಿ. ಒಂದು ಮೆಟ್ಲು ಮತ್ತೆ ಮಲಗುವ ಹಾ ಅಷ್ಟೇ.
ಯಾವ ಬ್ರೋ ವಿನ್ಸನ್ ಅವರು ಪೋರ್ಕ್ ಎಕ್ಸ್ಪರ್ಟ್. ತಿನ್ನೋದ್ರಲ್ಲಿ ಆಕ್ಚುಲಿ ಇದು ಅಡಿ ತಾಕ್ಬಾರ್ದು, ಸೊ ಅವಾಗ ನಾವು ಕೈ ಹಾಕ್ತಾ ಇರ್ಬೇಕು. ಕೈಲಾಗ್ತೇವೆ ಮೇಲೆ ಕೆಳಗೆ ಮಾಡ್ಬೇಕಾಗಲ್ಲ. ಸೊ ಅದ್ರದ್ದು ಆಯಿಲ್ ಬೀಳ್ತದೆ ಆಕ್ಚುಲಿ. ಸೊ ಇಲ್ಲಿ ಪೂರ್ಣೇಶ್ ಅವರು ಇನ್ನೊಂದು ನಮ್ದು ರೀಲ್ಸ್ ವಿಡಿಯೋ ಮಾಡ್ತಿದ್ದಾರೆ. ಗೈಸ್ ಕಂಪ್ಲೀಟ್ ಆಗಿದೆ, ಹಿಂಗಿದೆ ನೋಡಿ. ಈ ಕಡೆ ನಮ್ದು ಬಾಯ್ಲ್ಡ್ ರೈಸ್ ಆಗ್ತಿದೆ, ಇಲ್ಲಿ ಫಿನಿಶ್ ಆಗಿದೆ. ಸೊ ಜಸ್ಟ್ ಗ್ರೇವಿ ಮಾಡ್ಲಿಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಿದ್ದೀವಿ ಅಷ್ಟೇ. ಲಾಸ್ಟ್ ಕೊತ್ತಂಬರಿ ಸ್ವಲ್ಪ ಹಾಕಿ ಫಿನಿಶ್ ಮಾಡಿದ್ರೆ ಸವಿಯಲು ಘಮ ಘಮ ಬಫತ್ ಪೋರ್ಕ್ ಬಫತ್ ಸ್ವರ್ಗ. ಟಚ್ ಕೊಡ್ತಿದ್ದೀವಿ. ಸೊ ಆನಿಯನ್ ಮತ್ತೆ ಕೊತ್ತಂಬರಿ ಹಾಕೋದು ಲಾಸ್ಟಿಗೆ ಫೈನಲ್ ಆಗಿ. ಅದಾದ್ರೆ ಮುಗೀತು, ಪೋರ್ಕ್ ಬಫತ್ ಇಸ್ ರೆಡಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಪೂರ್ಣೇಶ್ ಅವರು ಹುಡುಕಿ ಫೈನಲಿ ಪರೋಟ ಸಿಕ್ಕಿದೆ. ಪರೋಟ ಮತ್ತೆ ಪೋರ್ಕ್ ಮತ್ತೆ ನಮ್ಮ ಬಾಯ್ಲ್ಡ್ ರೈಸ್, ಸ್ವರ್ಗ ಗೈಸ್. ಇದ್ರ ಮುಂದೆ ಯಾವ ಬಿರಿಯಾನಿನೂ ಇಲ್ಲ, ಏನೂ ಇಲ್ಲ. ಪೇಪರ್ ಬೋಟ್ ಪೊಮೊಗ್ರೆನೇಟ್ ಜ್ಯೂಸ್, ಹೆಲ್ದಿ ಜ್ಯೂಸ್. ಯಾರು ವೈನ್ ಅಂತ ಎನಿಸ್ಬಾರ್ದು ಅಂತ ನಾವು ಫಸ್ಟ್ ಈಗ ಸೀಲ್ ಓಪನ್ ಮಾಡಿ ಸೆಪ್ಟದಲ್ಲಿ ನೋಡಿದ್ರು. ಸ್ವಲ್ಪ ಗೈಸ್ ಫೈನಲಿ ಜ್ಯೂಸ್ ಮತ್ತೆ ಪರೋಟ ಪೋರ್ಕ್ ಪರೋಟ ಎಲ್ಲ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡುವ. ಚಿಯರ್ಸ್ ಗೈಸ್. ಒಂದು ಬೈಟ್ ಸ್ವರ್ಗ. Awesome. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾವು ಮಾಡಿದ್ವಿ, ಇವರೆಲ್ಲ ಮಾಡಿದ್ವಿ, ಎಲ್ರು ಮಾಡಿದ್ದು ಎಲ್ಲರೂ ತಿಂತೀವಿ. ಸೊ see you guys in the next video. Bye bye. Until Next time. Bye bye. ಬಾಯ್. ಲೈಕ್ ಮಾಡಿ, ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿ.